ನೀವು 8ನೇ ತಾರೀಕಿಗೆ, 17ನೇ ತಾರೀಕಿಗೆ, 26ನೇ ತಾರೀಕಿಗೆ ಹುಟ್ಟಿದರೆ 2025ರಲ್ಲಿ ನಿಮ್ಮ ಭವಿಷ್ಯ ಹೇಗಿರುತ್ತೆ ಒಂದು ಚಿಕ್ಕದಾಗಿ ವಿಡಿಯೋ ಇದು, ಆಯಿತಾ. ಸೊ ನಿಮಗೆ ಈ ವರ್ಷ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದಿದೆ, ಏನು ಸವಾಲಿದೆ. ಸೊ ಆ ಸವಾಲನ್ನ ಕರೆಕ್ಟಾಗಿ ಎದುರಿಸ್ಬಿಟ್ರೆ ನೀವು ಒಳ್ಳೆ ಚೆನ್ನಾಗಾಗುತ್ತೆ. ಅಂದರೆ ನೀವು ಹೊರದೇಶಕ್ಕೆ ಹೋಗ್ಬೋದು, ಫಾರಿನಿಗೆ ಹೋಗ್ಬೋದು, ಒಳ್ಳೆ ಕಂಫರ್ಟನ್ನು ಅನುಭವಿಸ್ಬೋದು, ಆಯಿತಾ. ನಿಮ್ಗೆ ಹೊಸ ಮನೆ, ಹೊಸ ಜಾಗ, ಹೊಸ ಪ್ಲೇಸಿಗೆ ಹೋಗುವಂಥದ್ದು ಇದೆ. ಮತ್ತು ಹೊರದೇಶಕ್ಕೆ ಹೋಗೋ ಪ್ರಯಾಣ ಮಾಡುವಂಥ ಚಾನ್ಸಸ್ ಇದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಕೆಲಸದಲ್ಲಿ ನೀವಿದ್ದರೆ ನಿಮಗೆ ಲಾಭಕರ ಆಗಿರುತ್ತೆ. ಕಬ್ಬಿಣದ ಒಂದು ವಿಷಯದಿಂದ ನಿಮಗೆ ಲಾಭ ಕೂಡ ಇದೆ, ಆಯಿತಾ. ಸೊ ನೀವು ಏನಾದ್ರು ವೆಹಿಕಲ್ಗಳನ್ನ ತೊಗೊಂಡ್ರೆ ಹಳೆಯ ವೆಹಿಕಲ್ಗಳನ್ನು, ಅಂದರೆ ಹಳೆಯ ಕಾರ್ಗಳ ಬಗ್ಗೆ ಅಥವಾ ಹಳೆಯ ಬೈಕ್ಗಳ ಬಗ್ಗೆ, ಆ ಸ್ಟೈಲ್ ಬಗ್ಗೆ ನೀವು ಹೆಚ್ಚು ವಿಚಾರ ಮಾಡ್ತೀರಿ ಅಂತ. ಕಂಫರ್ಟ್ ಬಗ್ಗೆ ಹೆಚ್ಚಿನ ಚಿಂತನೆ ಈ ವರ್ಷ ನೀವು ಮಾಡ್ತೀರಿ. ಮತ್ತು ಹೆಚ್ಚು ಸಮುದ್ರದ ಮುಂದೆ ಹೋಗಿ ಉಳಿಯೋಕ್ಕೆ, ಆ ಕಡೆ ಪ್ಲೇಸ್ಗಳಿಗೆ ಪ್ರಯಾಣ ಮಾಡುವಂಥದ್ದು ಈ ವರ್ಷದಲ್ಲಿ ನಿಮಗೆ ಇದೆ. ನೀವು ಪೀಸ್ಫುಲ್ನ ಹುಡುಕ್ತೀರಿ ಅಂತ, ಕಂಫರ್ಟ್ನ ಹುಡುಕ್ತೀರಿ ಅಂತ ಈ ವರ್ಷದಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಅಂದರೆ ನೀವು ಒಂದು ಸ್ಟಾರ್ಟಿಂಗಲ್ಲಿ